ವೀಕ್ಷಕರೇ, ಇವತ್ತು ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಇರುವಂತಹದ್ದು ನಮ್ಮ ಹೊಸಪೇಟೆ ನಗರ ಭಾಗದಲ್ಲಿ ಇರ್ತಕ್ಕಂತ ಗಾಳೆಮ್ಮ ಶಂಕರಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ನಾವಿದ್ದೇವೆ. ನಮ್ ಜೊತೆ ಮಾತಾಡಿಕೆ ಗಾಳೆಮ್ಮ ಶಂಕರಮ್ಮ ದೇವಿ ದೇವಸ್ಥಾನದ ಒಂದು ಉಸ್ತುವಾರಿಯನ್ನು ವಹಿಸಿರುವಂತಹ ಗಂಗಾಮತ ಸಮಾಜದ ಪದಾಧಿಕಾರಿಗಳ ಜೊತೆ ಇದ್ದಾರೆ. ಆ ಪದಾಧಿಕಾರಿಗಳು ಯಾವೆಲ್ಲ ವಿಷಯಗಳನ್ನ ನಮ್ ಜೊತೆ ಹಂಚ್ಕೊಳ್ತಾರೆ ಅನ್ನೋದನ್ನ ಅವರಿಂದನೇ ಕೇಳಿ ತಿಳಿಯೋಣ ಬನ್ನಿ. ವೀಕ್ಷಕರೇ, ವಿಜಯನಗರ ಹೊಸಪೇಟೆ ದೇವಾಲಯಗಳಲ್ಲಿ ಆನಂದ ಈ ಒಂದು ವಿಶೇಷ ಕಾರ್ಯಕ್ರಮದ ಅಂಗವಾಗಿ ನಾವು ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಗಾಳೆಮ್ಮ ಶಂಕರಮ್ಮ ದೇವಿ ದೇವಸ್ಥಾನದಲ್ಲಿ ಇದ್ದೇವೆ. ನಮ್ ಜೊತೆ ಮಾತಾಡಲಿಕ್ಕೆ ಗಂಗಾಮತ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಎಸ್ ಗಾಳಪ್ಪ ಅಣ್ಣನವರಿದ್ದಾರೆ. ಅವ್ರು ಏನೆಲ್ಲ ನಮ್ಗೆ ವಿಚಾರಗಳನ್ನ ತಿಳಿಸ್ತಾರೆ, ಅವರಿಂದ ಕೇಳ್ತಿರೋಣ ಬನ್ನಿ. ನಮಸ್ತೆ ಅಣ್ಣ. ಆನಂದ್ ಸಿಂಗ್ ಅವ್ರ ಬರ್ತ್ಡೇ ಇದೆ. ಆನಂದ್ ಸಿಂಗ್ ಅವರು ಈ ಒಂದು ಗಾಳೆಮ್ಮನ ಗುಡಿಗೆ ಸಂಬಂಧಪಟ್ಟಿದೆ ಏನೆಲ್ಲ ಸೇವೆಗಳನ್ನ ಮಾಡಿದಾರೆ ಅಂತ ಹೇಳಿದ್ರೆ ಯಾವ ವಿಷಯಗಳು ನಮ್ ಜೊತೆಗೆ ಹಂಚ್ಕೊಳ್ತಾರೆ? ಮೊದಲನೇದಾಗಿ ಅಕ್ಟೋಬರ್ 3ಕ್ಕೆ ಆನಂದ್ ಸಿಂಗ್ ಸರ್ ಬರ್ತಡೇ ಐತೆ. ಅದಕ್ಕೆ ನಮ್ಮ ಸಮಾಜ ವತಿಯಿಂದ ನಮ್ಮ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಅವ್ರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡೋಕ್ಕೆ ಅನುವು ಮಾಡಿಕೊಡ್ಲಿ ಅಂತ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇವತ್ತ ಆನಂದ್ ಸಿಂಗ್ರ ಕೊಡುಗೆ ಅಪಾರವಾದದ್ದಿದೆ. ಜಿಲ್ಲೆಯಾದ್ಯಂತ ಈ ವಿಜಯನಗರ ವ್ಯಾಪ್ತಿಯಲ್ಲಿ ಬರುವಂತ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ದೇವಸ್ಥಾನಗಳಿದೆ. ಯಾರಿಗೆ ಒಂದು ಯಾವುದೋ ಪರೀಕ್ಷೆ ಇರ್ಬೋದು, ಹಲವಾರು 99% ಎಲ್ಲಾ ದೇವಸ್ಥಾನಗಳಿದೆ. ಅವರ ಕೊಡುಗೆ ಅಪಾರವಾದ ಐತೆ. ಅದೇ ರೀತಿ ನಾವು ಮೂರನೇ ಕೂಡ ಹೇಳಿದ್ವಿ, ಅಪಾರವಾದ ಐತೆ. ಯಾರಿಗೆ ಇಲ್ಲ ಅಂದಂಗೆ ಅವರು ದಾನ ಧರ್ಮ ದೇವಸ್ಥಾನಿಗೆ ಬೆಳ್ಳಿ ಕೊಟ್ಟಿದ್ದಾರೆ, ಗುಡಿಗೆ ದುಡ್ಡು ಕೊಟ್ಟಿದ್ದಾರೆ, ನಮ್ಮ ಫಂಕ್ಷನ್ ನಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ನಮಗೂ ಕೂಡ ಗಂಗಾ ಜಯಂತಿ ಮಾಡೋ ಟೈಮ್ನಲ್ಲಿ 1 ಲಕ್ಷ 2 ಲಕ್ಷ ರೂಪಾಯಿ ನಮ್ಗೆ ದೇಣಿಗೆ ಕೊಟ್ಟಿದ್ರು. ಆ ಗೋಪುರ ಕಟ್ಟೋ ಟೈಮ್ನಲ್ಲಿ ತಾವೇ 1 2 ಲಕ್ಷ ಬಂದು ಕೊಟ್ಟಿದ್ರು. ಆಮೇಲೆ ನಮ್ಮಲ್ಲಿ ಒಂದು ಸಿದ್ದರಾಮಯ್ಯ ಅವಧೂತರ ಮಠದಲ್ಲಿ 50 ಲಕ್ಷ ರೂಪಾಯಿ ಗ್ರಾಂಟ್ ಹಾಕಿದ್ದಾರೆ. ಇದೆಲ್ಲ ಪೂರ್ಣಗೊಂಡಿದೆ. ಆ ಗ್ರಾಂಟ್ ಅಂದ್ರೆ ಏನ್ ಮಾಡಕ್ ಹಾಕಿದಾರೆ? ಸಂಭ್ರಮ ಕಲ್ಯಾಣ ಮಂಟಪ ಕಟ್ಟಕ ಕಟ್ಟಾಗ ಅದಾಗಲೇ ಪೂರ್ಣಗೊಂಡಿದೆ. ಇಷ್ಟಾಗಿ 1 ತಿಂಗಳು ಪಟ್ಟೊಳಗೆ ಅದನ್ನ ಉದ್ಘಾಟನೆ ಕಾರ್ಯಕ್ರಮಗಳು ಮಾಡ್ತೀವಿ. ಅದರಲ್ಲಿ ರಾತ್ರಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಅಂತೇಳಿ ಸ್ಥಳೀಯ ಶಾಸಕರು ಇದ್ದಾರೆ. ಅವ್ರ ಸಮ್ಮುಖದಲ್ಲಿ ಆನಂದ್ ಸಿಂಗ್ ಸಂಬಂಧಿಕರನ್ನ ನಾವೆಲ್ಲ ಕರೆಸಿ, ಸಿದ್ಧಾರ್ಥ ಅವ್ರು ಕರೆಸಿ ಯಾವ ರೀತಿ ಉದ್ಘಾಟನೆ ಮಾಡ್ಬೇಕಂತ ನಾವೆಲ್ಲ ಕಮಿಟಿ ಒಳಗೆ ತೀರ್ಮಾನ ಮಾಡ್ಕೊಂಡು ಆ ಕಾರ್ಯಕ್ರಮ ಮಾಡ್ತೀವಿ. ಸಮಾಜ ಕಡೆಗಿಂತ ಅಪಾರವಾದ ಗೌರವ, ನಮಗೆ ಗೌರವ ಸಿಕ್ಕತ್ತೆ. ನಾವು ಕೂಡ ಅವರಿಗೆ ಗೌರವ ಕೊಟ್ಟಿದ್ದೀವಿ. ಇವಾಗಲೂ ಅನ್ಯವಾಗಿ ತಮ್ಮಂಗೆ ಬಂಧು ಬಾಂಧವರಾಗಿ ನಾವು ಈಗ ಹೊಂದಿಕೊಂಡು ಹೋಗ್ತಿದ್ದೀವಿ. 58 ನಾವು ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂತಾರಲ್ಲ, ಅವ್ರು ಒಳ್ಳೇದಾಗ್ಲಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಬಡವರ ಬಗ್ಗರಿಗೆ, ಎಲ್ಲ ತಮ್ಮ ವಿದ್ಯಾವಂತ ಯುವಕರಿಗೆ, ವಿದ್ಯಾವಂತ ಮಹಿಳೆಯರಿಗೆ, ಏನಾದ್ರು ಒಂದು ರೈತರಿಗೆ ಆಗ್ಲಿ ಯಾವುದೇ ವಿಷಯ ಬಂದಾಗ ಅದನ್ನ ಸಹಾಯ ಸಹಕಾರ ಅವರು ಮಾಡ್ತಾರಂತ ನಮಗೆ ಮನಗಂಡಿದ್ದೀವಿ. ಅದೇ ರೀತಿ ನಮ್ಮ ಎಲ್ಲ ಶಾಸಕರು, ಎಲ್ಲ ಸ್ಥಳೀಯ ಮುಖಂಡರುಗಳು, ನಮ್ಗೆ ಎಲ್ಲಾ ಸಮಾಜದವರಿಗೆ ಅವರವರ ಸರ ಸಹಾಯ ಸಹಕಾರ ಮಾಡ್ತಾರ. ಅದರಲ್ಲಿ ಇವ್ರದ್ದು ಸ್ವಲ್ಪ ಮೇಲ್ಗೈ ಇತ್ತು. ಅದೇ ರೀತಿ ಮುಂದಿನಗಳಲ್ಲಿ ಇದಕ್ಕಿಂತ ಮೇಲ್ಗೈ ಸಾಧನೆ ಮಾಡ್ತಾರೆ, ನಮ್ಗೆ ಸಹಾಯ ಸಹಕಾರ ಕೊಡ್ತಾರೆ. ಊರಿನ ಉದ್ಧಾರಕ್ಕೆ ಏನಾದ್ರು ಅವರು ಮುಂದಿನ ಆಲೋಚನೆಗಳು ಇದ್ದಾವೆ, ಅದನ್ನೆಲ್ಲ ಪೂರ್ಣ ಮಾಡ್ತಾರೆ. ಅವರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡ್ಲಿ, ಐಶ್ವರ್ಯ ಕೊಡ್ಲಿ, ಅಧಿಕಾರ ಕೊಡ್ಲಿ ಅಂತ ನಾವು ಸಮಾಜ ವತಿಯಿಂದ ಅವ್ರು ಆರೈಸಿ ನಮ್ಮ 4 ಮಾತುಗಳ ಮುಗಿಸ್ತಾ ಇದ್ದೀವಿ. ವೀಕ್ಷಕರೇ, ಇಷ್ಟೊತ್ತು ನಾವು ಗಂಗಾಮತ ಸಮಾಜದ ಅನೇಕ ಪದಾಧಿಕಾರಿಗಳ ಜೊತೆ ಇಲ್ಲಿರ್ತಕ್ಕಂಥ ಯುವಕರ ಜೊತೆ ಮಾತನಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳಿರ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ಆನಂದ್ ಸಿಂಗ್ ಸರ್ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಈ ಹಿಂದೆ ಎಲ್ಲೂ ಕೂಡ ನಾವು ಕಂಡಿಲ್ಲ. ಯಾಕಂತ ಹೇಳಿದ್ರೆ ನಾವು 2-3 ತಲೆಮಾರುಗಳನ್ನ ನೋಡಿರ್ತಕ್ಕಂಥರಿದ್ದೀವಿ. ಈ ರೀತಿಯ ಕೇವಲ ಕೆಲವೇ ಅವಧಿಗಳಲ್ಲಿ ಅವರು ಅಷ್ಟೊಂದು ಒಂದು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಾವೆಲ್ಲೂ ಕಾಣಲಿಲ್ಲ. ಯಾಕಂತ ಹೇಳಿದ್ರೆ ಸುತ್ತಮುತ್ತ ಇರ್ತಕ್ಕಂಥ ಅನೇಕ ಜಿಲ್ಲೆಗಳಿಗೆ ಪ್ರವಾಸ ಮಾಡಿದಾಗ ಈ ರೀತಿಯ ಒಂದು ಅಭಿವೃದ್ಧಿಗಳು ಎಲ್ಲಿ ಕೂಡ ನೋಡ್ಲಿಕ್ಕೆ ಸಿಗೋದಿಲ್ಲ. ಇದು ಆನಂದ್ ಸಿಂಗ್ ಅಂತಕ್ಕಂಥ ವ್ಯಕ್ತಿಯಿಂದ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರ ಹೇಳಿದ್ರು. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಗಾಳೆಮ್ಮ ಶಂಕರಮ್ಮ ದೇವಿ ದೇವಸ್ಥಾನಕ್ಕೆ ಆನಂದ್ ಸಿಂಗ್ ರವರು ಗೋಪುರ ನಿರ್ಮಾಣ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ತಮ್ಮ ಕೈಲಾದ ಒಂದು ಸಹಾಯಧನವನ್ನ ಕೊಡ್ತಕ್ಕಂಥದ್ದು ಇರ್ಬೋದು. ಅದ್ರ ಜೊತೆಗೆ ಅವ್ರು ಗಂಗಾಮತ ಸಮಾಜದಿಂದ ಹಮ್ಮಿಕೊಳ್ತಕ್ಕಂತ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕೂಡ ಅವರು ತಮ್ಮ ಧನ ಸಹಾಯವನ್ನು ನೀಡಿದ್ದಾರೆ. ಜೊತೆಗೆ ಅವರು ಸಚಿವರಾಗಿದ್ದಾಗ ಗಂಗಾಮತ ಸಮಾಜದಿಂದ ಒಂದು ಮನವಿಯನ್ನ ಮಾಡಿಕೊಂಡಾಗ ತಮ್ಮ ಅನುದಾನ ಅಂದ್ರೆ 50 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡ್ಲಿಕ್ಕೆ
ಏನ್ ಸಹಕಾರ ಬೇಕಾಗಿತ್ತು, ಅನುದಾನ ಬೇಕಾಗಿತ್ತು, ಅದನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಈಗ ಕಲ್ಯಾಣ ಮಂಟಪ ಕಾರ್ಯ ಸಂಪೂರ್ಣವಾಗಿ ಮುಗಿದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಲೋಕಾರ್ಪಣೆಯನ್ನ ಮಾಡ್ತೀವಿ ಅಂತಕ್ಕಂಥ ವಿಚಾರಗಳನ್ನ ಗಂಗಾಮತ ಸಮಾಜದ ಮುಖಂಡರೆಲ್ಲರೂ ಕೂಡ ಹೇಳಿದ್ದಾರೆ. ಅವರು ಒಂದ್ ಮಾತನ್ನ ಹೇಳಿದ್ದಾರೆ, ಆ ಎಲ್ಲಾ ಧರ್ಮದವರಿಗೆ, ಎಲ್ಲಾ ದೇವಸ್ಥಾನಗಳಿಗೆ ಆನಂದ್ ಸಿಂಗ್ ಅವರು ಕೊಡುಗೆಯನ್ನ ನೀಡಿದ್ದಾರೆ. ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಆ ಎಲ್ಲಾ ದೇವತೆಗಳ ಅನುಗ್ರಹ ಅವರ ಮೇಲೆ ಇರ್ಲಿ, ಅವರು ಉತ್ತಮ ಆರೋಗ್ಯ ಆಯುಷ್ಯದಿಂದ ಇರ್ಲಿ, ಮತ್ತಷ್ಟು ಬಡವರ ಸೇವೆ ಮಾಡುವಂತಹ ಅವಕಾಶವನ್ನ, ಆ ಒಂದು ಸಾಮರ್ಥ್ಯವನ್ನ, ಶಕ್ತಿಯನ್ನ ಭಗವಂತ ಕರುಣಿಸಲಿ. ಮುಂದೊಂದು ದಿನ ವಿಜಯನಗರ ಒಂದು ಕ್ಷೇತ್ರದ ಚುಕ್ಕಾಣಿಯನ್ನ ಹಿಡಿದು ಈ ಒಂದು ವಿಜಯನಗರ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ಲಿ ಅಂತಂದೇಳಿ ತಮ್ಮ ಹರಕೆ, ಆರೈಕೆ, ಶುಭಾಶಯಗಳನ್ನ ಗಂಗಾಮತ ಸಮಾಜದ ಎಲ್ಲ ಮುಖಂಡರು ತಿಳಿಸಿದ್ದಾರೆ. ಗಂಗಾಮತ ಸಮಾಜದ ಎಲ್ಲ ಮುಖಂಡರಿಗೆ ಆನಂದ್ ಸಿಂಗ್ ಹಾಗೂ ಈ ತಂಡ ನಮನಗಳನ್ನ ತಿಳಿಸಿದೆ. ಥ್ಯಾಂಕ್ ಯು ವೆರಿ ಮಚ್. ವಿಜಯನಗರ